ಕದಂಬರು ಆಳಿದಂತಹ ಈ ಒಂದು ಖಾನಾಪುರ ಚುನಾವಣೆಯ ಕಾವು ಇದರಲ್ಲಿ ಹೇಗಿದೆ? ಅಂಜಲಿ ನಿಂಬಾಳ್ಕರ್, ವಿಠಲರಾವ್ ಹಲ್ಗೇಕರ್, ನವೀರರಾವ್ ಮುರಳೀಧರರಾವ್. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು, ಇಲ್ಲ ಖಾನಾಪುರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಒಂದು ಅಸ್ಮಿತೆಯನ್ನ ಬಹಳ ದಿಟ್ಟವಾಗಿ ಹೊತ್ತಿರುವಂತಹ ಒಂದು ತಾಲೂಕುಗಳಲ್ಲಿ ಬೆಳಗಾವಿಯಲ್ಲಿ ಖಾನಾಪುರ ಕೂಡ ಒಂದು. खानापूर तालुका हा 80% मराठी भूभाषिक असलेला बोलीभाषा असलेला प्रदेश आहे. आम्हाला राष्ट्रीय पक्षाला इथे कर्नाटक राहू दे, जनता दल राहू दे, बीजेपी राहू दे, कोणी राहू दे, आमचे 80% जो बस स्टैंड है वो भी अधूरा है. एक मेडिकल हॉस्पिटल बना रहे वो भी अधूरा है. और दूसरा कुछ भी नहीं हो गया. रोड का कुछ डेवलपमेंट नहीं हो गया. पानी का व्यवस्था नहीं है, पीने का भी नहीं, कुछ नहीं. किसान लोगों को कुछ मिल रहा नहीं है. गए अभी जो मैडम थी वो खत्म हुआ उनका पीरियड. मतलब वो वापस नहीं आने वाली. अभी जो आएगा वो मराठी माणूस ही आएगा और मुरलीधर पाटील आएगा. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಎಲ್ಲಿ ಪ್ರತಿ ಹೊಲದಾಗೂ ಎಲ್ಲಿ ಎಲ್ಲ ರೋಡ್ಗಳು ಎಲ್ಲ ಇದನ್ನ ಮಾಡಿದ್ದಾರೆ. ಅಂಜಲಿ ಅವ್ರ ಹತ್ರ ಮಾಡಿಲ್ವಾ? ಏನು ನಮ್ಮ ಕಡೆ ಏನು ಎಲ್ಲಿ ಹೊಲ್ದಾಗ ಏನು ರೋಡ್ ಏನೂ ಮಾಡಿಲ್ಲ. ಹೆಬ್ಬಾಳ್ಕರ್ ಅವರು ಕೆಲಸ ಮಾಡಿದಾರೆ ರೀ. ಬಡವ್ರದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅವರು. ಎಲ್ಲ ಅವ್ರ ಕಡೆನೇ ಇದೆ. रोड काम करता है. गाँव में क्या भी बोले तो काम करके देता है. वो हमारे बीच होना ನಮ್ಮ ಬಿಜೆಪಿ ಐತೆ, ಈ ಸಲ ಕಾಂಗ್ರೆಸ್ ಇಲ್ಲ. ಹಲ್ಗೇಕರ್ ಮತ್ತೆ ಬರ್ತಾರೆ. ಬಂಡಾಯವನ್ನ ಶಮನಗೊಳಿಸಿಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಬಿಜೆಪಿ ತನ್ನ ಒಂದಿಷ್ಟು ಇನ್ರೋಡ್ಸ್ ಅನ್ನ ಖಾನಾಪುರದ ಮರಾಠ ಮತ್ತು ಕನ್ನಡಿಗರ ಈ ಒಂದು ಅಸ್ಮಿತೆಯ ಮಧ್ಯೆ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳುವುದರಲ್ಲಿ ಒಂದಿಷ್ಟು ಯಶಸ್ವಿಯಾಗಿದೆ ಅಂತ ಅನಿಸ್ತಾ ಇರುವಂಥದ್ದು. ನಮಸ್ಕಾರ, ಸಿಟಿಸನ್ ವಾಯ್ಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಚಂದ್ರಶೇಖರ್. ನಾನು ಕುಂದಾನಗರಿ ಬೆಳಗಾವಿಯಲ್ಲಿದ್ದೀನಿ. ಅದು ಬೆಳಗಾವಿಯಲ್ಲಿ ಐತಿಹಾಸಿಕ ನಗರವಾಗಿರುವಂತಹ ಖಾನಾಪುರದಲ್ಲಿದ್ದೀನಿ. ಕದಂಬರು ಆಳಿದಂತಹ ಈ ಒಂದು ಖಾನಾಪುರ ಬೆಳಗಾವಿಯಿಂದ ಕೇವಲ 26 ಕಿಲೋಮೀಟರ್ ದೂರ ಇರುವಂಥದ್ದು. ಈ ಹಿಂದೆ ಕದಂಬರು ಖಾನಾಪುರವನ್ನು ಬಹಳ ನರ್ಚರ್ ಮಾಡಿದ್ರು ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಕಾಣಿಸುವಂತಹ ಉಲ್ಲೇಖ. ಆದರೆ ಇವತ್ತಿನ ದಿನ ಎರಡನೇ ರಾಜಧಾನಿ ಅಂತ ಕರೆಸ್ಕೊಳ್ಳುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 26 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಖಾನಾಪುರ ತಾಲೂಕು ಹೇಗಿದೆ? ಚುನಾವಣೆಯ ಕಾವು ಇದರಲ್ಲಿ ಹೇಗಿದೆ? ಅಷ್ಟೇ ಅಲ್ಲ, ಇದರಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ, ಇದೆಲ್ಲವನ್ನ ಮಾಹಿತಿ ನಿಮಗೆ ನಾನು ಕೊಡ್ತೀನಿ ಇವತ್ತಿನ ಸಿಟಿಸನ್ ವಾಯ್ಸ್ನಲ್ಲಿ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನು ಶುರುನಲ್ಲೇ ಹೇಳಿದೆ, ಬೆಳಗಾವಿಯಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿರುವಂತಹ ಖಾನಾಪುರ. ಹಾಗಿದ್ರೆ ಏನಿದೆ ಖಾನಾಪುರದಲ್ಲಿ? ಖಾನಾಪುರ ಎಷ್ಟೆಲ್ಲ ಅಭಿವೃದ್ಧಿಗೊಂಡಿದೆ? ಖಾನಾಪುರದ ಜನತೆ ಖಾನಾಪುರದ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ? ಅದಕ್ಕಿಂತ ಮುಂಚೆ ಚುನಾವಣೆಯ ಅಖಾಡದಲ್ಲಿ ಯಾರ್ಯಾರಿದ್ದಾರೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಡ್ತೀನಿ. ಈ ಸದ್ಯ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ಗೆದ್ದು ಶಾಸಕಿಯಾಗಿರುವಂತಹ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಕರ್ನಾಟಕದ ಓರ್ವ ದಕ್ಷ IPS ಆಫೀಸರ್ ಅಂತ ಕರೆಸ್ಕೊಳ್ಳುವಂತಹ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್. ವಿಠಲರಾವ್ ಹಲ್ಗೇಕರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿರುವಂತಹ ಕ್ಯಾಂಡಿಡೇಟ್. ಈ ಹಿಂದೆ ಇಂಡಿಪೆಂಡೆಂಟ್ ಆಗಿ ಕೂಡ ಕಂಟೆಸ್ಟ್ ಮಾಡಿದಂಥದ್ದು. ಬಿಜೆಪಿಗೆ ಬಹುಶಃ ಆಗುವಂತಹ ಮತ್ತೊಂದು ಅಡ್ವಾಂಟೇಜ್ ಅಂತಂದರೆ, ಹಿಂದೆ MESನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂತಹ ಅರವಿಂದ್ ಈ ಬಾರಿ ಬಿಜೆಪಿಗೆ ಸೇರಿಕೊಂಡಿರುವಂಥದ್ದು. ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದರು, ಆದರೆ ಟಿಕೆಟ್ ಸಿಗಲಿಲ್ಲ. ಆದರೆ ಬಿಜೆಪಿ ಇಲ್ಲಿ ಇರುವಂತಹ ಬಂಡಾಯವನ್ನು ಶಮನಗೊಳಿಸುವಲ್ಲಿ ತಕ್ಕಮಟ್ಟಕ್ಕೆ ಯಶಸ್ವಿಯಾಗಿದೆ. ಹಾಗಾಗಿ ವಿಠಲರಾವ್ ಹಲ್ಗೇಕರ್ ಹಾಗೂ ಅರವಿಂದ್ ಇಬ್ಬರೂ ಕೂಡ ಕ್ಷೇತ್ರಕ್ಕೋಸ್ಕರ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಇನ್ನು JDSನಿಂದ ಖಾನಾಪುರದಲ್ಲಿ JDSನಿಂದ ನಾನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದರ ಹಿಂದೆ ಮತ್ತೊಂದು ಕಥೆ ಇದೆ. ಅದ್ರ ಬಗ್ಗೆ ಮುಂದೆ ಇನ್ನೊಂದು 2 ನಿಮಿಷದ ನಂತರ ಹೇಳ್ತೀನಿ. JDSನಿಂದ ಸದ್ಯಕ್ಕೆ ಸ್ಪರ್ಧೆ ಮಾಡ್ತಿರುವಂತಹ ನಾಜೀರ್ ಅವರಾಗಿರಬಹುದು, ಹಾಗೂ MESನಿಂದ ಸ್ಪರ್ಧೆ ಮಾಡ್ತಿರುವಂತಹ ಮುರಳೀಧರರಾವ್. ಅಂಜಲಿ ನಿಂಬಾಳ್ಕರ್ 5 ವರ್ಷಗಳ ಕಾಲ ಶಾಸಕಿಯಾಗಿ ಒಂದಿಷ್ಟು ಪ್ಲಸ್ ಮೈನಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆಗಲೇ ಹೇಳ್ತಾ ಇದ್ದೆ JDS ಬಗ್ಗೆ ಮಾತಾಡ್ತೀನಿ ಅಂತ. ಈ ಬಾರಿ ನಾಜೀರ್ ಅಂದರೆ ಓರ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರುವಂತಹ JDSನ ಅಭ್ಯರ್ಥಿ ಈ ಬಾರಿ
ಮುಸ್ಲಿಂ ಮತಗಳನ್ನು ಒಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ದಟ್ಟವಾಗಿ ಕಾಣ್ತಾ ಇದೆ. ಇಡೀ ಮರಾಠಿ ಅಸ್ಮಿತೆಯನ್ನು ಅಥವಾ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಇಲ್ಲ ಖಾನಾಪುರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಒಂದು ಅಸ್ಮಿತೆಯನ್ನು ಬಹಳ ದಿಟ್ಟವಾಗಿ ಹೊತ್ತಿರುವಂತಹ ಒಂದು ತಾಲೂಕುಗಳಲ್ಲಿ ಬೆಳಗಾವಿಯಲ್ಲಿ ಖಾನಾಪುರ ಕೂಡ ಒಂದು. ವಿಚಿತ್ರ ಅಂತಂದರೆ ಖಾನಾಪುರ ಒಂದಿಷ್ಟು ಭಾಗ ಮಹಾರಾಷ್ಟ್ರದ ಜೊತೆ, ಆದರೆ ಬಹುತೇಕ ಭಾಗ ಧಾರವಾಡ ಅಂದರೆ ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಮತ್ತು ಒಂದಿಷ್ಟು ಭಾಗ ಗೋವಾದ ಜೊತೆ ಸೇರಿಕೊಳ್ಳುವಂತಹ ಖಾನಾಪುರ ತಾಲೂಕಿನಲ್ಲಿ ಮರಾಠಿ ಬಗ್ಗೆ ಇಷ್ಟೆಲ್ಲ ಕೂಗು ಯಾಕೆ ಕೇಳಿಬರ್ತಾ ಇರುವಂಥದ್ದು? ಜನ ಜೈ ಮಹಾರಾಷ್ಟ್ರ ಅಂತ ಯಾಕೆ ಘೋಷಣೆಗಳನ್ನು ಕೂಗುವಂಥದ್ದು? MESನ ಒಂದಿಷ್ಟು ಕಾರ್ಯಕರ್ತರು ಮತ್ತು ಈ ಬಾರಿ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳುವಂತಹ ಒಂದಿಷ್ಟು ಸ್ಥಳೀಯ ಮಟ್ಟದ ನಾಯಕರು ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬನ್ನಿ. ಈಗಷ್ಟೇ ಬರ್ತಾ ಒಂದು ಬೋರ್ಡ್ ನೋಡಿದ್ವಿ, ಮರಾಠಿ ಪ್ರಾಥಮಿಕ ಶಾಲಾ ಅಂತ, ಅಂದರೆ ಮರಾಠಿ ಮಾಧ್ಯಮ ಶಾಲೆ. ಖಾನಾಪುರ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಬರುವಂತಹ ಒಂದು ತಾಲೂಕು, ವಿಧಾನಸಭೆ ಕ್ಷೇತ್ರವೂ ಕೂಡ ಹೌದು. ಇಲ್ಲಿಯ ಸದ್ಯದ ಶಾಸಕಿ ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆದರೆ ವಿಶೇಷ ಅಂತಂದರೆ ನನ್ನ ಸುತ್ತಲೂ ಇರುವಂತಹ ಜನ ಆಲ್ರೆಡಿ ಪೋಸ್ಟರ್ ಕೂಡ ಇಟ್ಕೊಂಡು ಕೂತಿರುವಂಥದ್ದು. ಮುರಳೀಧರ್ ಗಣಪತಿ ಪಾಟೀಲ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ? खानापूर तालुका महाराष्ट्र एकीकरण समितीच्या वतीनं मुरलीधर गणपती पाटील हे निवडणुकीसाठी उभा आहेत. त्यांचं चिन्ह आहे स्टूल. खानापूर तालुका हा 80% मराठी भूभाषिक असलेला, बोलीभाषा असलेला प्रदेश आहे आणि आजपर्यंत 2008 आणि 2018 वगळता आत्तापर्यंत फक्त महाराष्ट्र एकीकरण समितीचेच उमेदवार इथं निवडून आलेले आहेत आणि यावेळेला सुद्धा समितीचाच उमेदवार मुरलीधर गणपतराव पाटील, त्यांची निशाणी स्टूल आहे, तेच विजयी होतील असा ठाम विश्वास आणि खात्री जो आम्ही प्रचार आत्तापर्यंत करतोय या 4-5 दिवसामध्ये. पता है क्या हुआ अभी? आप जो भी बोल रहे हैं ना, हमारे दर्शकों को समझ तो नहीं पा रहे. तो फिर मराठी हो, कन्नड़ा हो या हिंदी हो, बात तो एक ही है कि हम सब भारतीय है. चाहे कुछ भी डिफरेंसेस महाराष्ट्र और कर्नाटका का बीच में हो जाए, इशू है, पर ये तो है कि मुरलीधरराव गणपतिराव पाटिल तो आपके उम्मीदवार है आपकी तरफ से. पर आप मुझे ये बता दीजिए कि जो गढ़ कर्नाटका का है और हमेशा जो भी विधायक या बीजेपी से या कांग्रेस से बन के आते हैं, तो फिर आपको कैसे लगता है कि आपके जो मुरलीधरराव गणपतिराव पाटिल उन लोगों को हरा के मराठी का स्थापन कर सकते हैं और इसके लिए कोई भी अगर कर्नाटका राज्य इसके लिए अलाउ कर सकते हैं? कर्नाटक सरकार काही जरी फॅसिलिटी इथं दिल्या नसल्या तरी पण आपला स्थानिक उमेदवार जो आहे, अगर ये कर्नाटका तक पहुंचना है तो फिर आपको शायद हिंदी तक तो बात करना पड़ेगा. नाही मराठी नाही, मराठी नाही काय नाही. हे बघा काय, आम्हाला राष्ट्रीय पक्षाला इथे कर्नाटक राहू देत, काय जनता दल राहू देत, बीजेपी राहू देत, कोणी राहू देत, आमचे 80%. तो फिर कितने लोग हैं आपके पार्टी में? 80% लोग आहे. कितने लोग हैं, कितने लोग जीते हैं अभी तक? अभी तक मराठी हो ये 2 बार दूसरे पर हो, 2 वेळा, एक वेळ बीजेपी, एक वेळ कांग्रेस. तो फिर एक मराठी मतलब जो भी आपने स्थापन किए हैं मराठी स्थापन समिति करके, तो फिर कितना मराठी सिर्फ खानापुर में आप मराठी फेल के तो फिर क्या 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 साधन करने वाले हैं? हम महाराष्ट्र में जाने वाले हैं, इसीलिए वो का रास्ता निकालना है तो इतना तो समझ लीजिए कि 14 बरस हुआ, सुप्रीम कोर्ट में 18 बरस हुआ, अभी तक वो फाइल नहीं ओपन करते हैं. वो तो कोर्ट में है ना, वो सरकार क्या कर सकते हैं इसके लिए? अभी वो भी ले लिया जो अभी पहले कैसा था, मोदी बीजेपी ने पूरा जो ये सर्विसेज थी, CBI, कोर्ट, ED, ये सब इलेक्शन कमीशन, ये पूरा भी उनका होल्ड है. ठीक है, ये
2014 में जब मैं आऊंगी तो फिर लोकसभा चुनाव में ये जरूर बात करूंगी। पर अभी जो विधायक के चुनाव चल रहे आप मुझे साफ साफ ये बता दीजिए कि 5 साल में क्या काम हुआ है, क्या काम नहीं हुआ। क्या भी हुआ नहीं, कुछ भी हुआ नहीं है। और जो गरीब लोगों को जो चाहिए वो एक जो बस स्टैंड है वो भी अधूरा है, एक मेडिकल हॉस्पिटल बना रहे हैं वो भी अधूरा है, और दूसरा कुछ भी नहीं हो गया। रोड का कुछ डेवलपमेंट नहीं हो गया, पानी का व्यवस्था नहीं है, पीने का भी नहीं, कुछ नहीं, किसान लोगों को कुछ मिल रहा नहीं है, ये सब चालू है यहाँ। आपको क्या लग रहा है कि ट्रेंड किस तरफ है, लोग क्या चाह रहे हैं? लोग हमारे पास एमएस की बात कर रहा है। एमएस हमारा उम्मीदवार महाराष्ट्र में जाना होगा। आमचा उमेदवार महाराष्ट्रमध्ये जाण्यासाठी प्रयत्न करणार आहे। अब इधर जो 20 लोग हैं, अगर इतना तकलीफ हो रहे, आप ये तो समझ लीजिए कि पूरा खानापुर में कितना तकलीफ हो सकता है। पर इतना तो मैं बोलती हूँ, इतना तो सही है, इतना तो सच है। वास्तव तो ये है मामला सुप्रीम कोर्ट में है। आप जैसे कहा ये तो ठीक है, पर अभी इस वक्त आप लोग कर्नाटका में हैं, ये भी सच है। पर अभी जो सच है शायद उसको मान के सरकार के साथ जो करना है उसके लिए अगर शायद सोचना बहुत जरूरी होती है, क्योंकि ये आपके लिए नहीं, आपका जो युवाओं के लिए है, शायद उनके लिए बहुत जरूरी है। तो फिर आप एक युवा होकर आपका क्या राय है? हमारा राय तो पिछले 60 साल से हम बता रहे हैं कि हमारी राय क्या है। पिछले 60 साल से हम लोग झगड़ रहे हैं कि हमको महाराष्ट्र में जाना है करके। मराठी ये तो अभी नहीं होने वाला है। क्यों नहीं होने वाला? अभी जो भी हमारा अरुणाचल का मुद्दा अगर अमित शाह खत्म कर सकते हैं तो अगर 60 साल से नहीं हो रहे तो फिर शायद अभी तो नहीं लग रहे होने वाले। जब मोदी जी को यहाँ पे कर्नाटक में सत्ता चाहिए तो वो कर्नाटक के बारे में अच्छा बात करेंगे। महाराष्ट्र में सत्ता चाहिए तो वहाँ के लोगों के बारे में अच्छा बात करेंगे। उनको जहाँ पे फायदा है वहाँ के ही वो बात करने वाले मोदी जी हैं। उनका यहाँ पे लोकल जो इशू है उसके बारे में उनको कुछ। ठीक है, आपका विधायक किस तरफ है, आप मुझे ये बता दीजिए। आपका जो विधायक है, तो फिर आपका विधायक के सामने इतने जितने भी ये तो है कि 5 साल से तो वही आपको विधायक है। तो फिर चाहे आप एमईएस से हो, आप कांग्रेस से हो, आप बीजेपी से हो, आप शिवसेना से हो, आप महाराष्ट्र से हो, कर्नाटका से हो, या कहीं से भी हो, आप तो हो खानापुर से, और खानापुर अभी फिलहाल कर्नाटका में है और इसका विधायक डॉक्टर अंजलि निंबाळकर है। तो फिर आप तो इसका मतलब अभी नहीं होने वाले हैं। थे फर्क है, अभी नहीं है। जिस दिन इलेक्शन डिक्लेयर हुआ उस दिन उनका विधायकता खत्म हो गया है। अभी कोई भी विधायक नहीं है। अभी जो है ठीक है, जब तक चुनाव खत्म होके वो प्रक्रिया पूरा नहीं होगा तब तक तो मानते हैं कि वही विधायक है, वही विधायक है। दादाजी भी थे, गए अभी जो मैडम थी वो थी, खत्म हुआ उनका पीरियड। तो फिर इसका मतलब वो वापस नहीं आने वाली? नहीं आने वाले। अभी जो आएगा वो मराठी मानुस ही आएगा और मुरलीधर पाटिल आएगा, 100%। क्योंकि अभी लोगों को बदलाव चाहिए। मेरा सिंपल सवाल है, 5 साल में हाँ ठीक है जी, एक मिनट 5 साल में जो विधायक रहे आपके साथ या आपके बीच में या आपके लिए, तो फिर आप उनके पास आपका जो भी समस्या हो, मैं बड़ा इशू नहीं पूछ रही हूँ, मैं मराठी इशू नहीं पूछ रही हूँ, कन्नड़ा इशू नहीं पूछ रही हूँ। कॉन्ट्रैक्टर हूँ, क्लास 2 कॉन्ट्रैक्टर हूँ। पिछले 5 साल में मेरे नाम से एक भी एग्रीमेंट नहीं हुआ है। पिछले 5 साल में क्यों नहीं हुआ? मैं पूछ रहा हूँ क्योंकि यहाँ के लोगों को मैडम ने काम ही नहीं दिया है। जो काम दिया है बाहर के लोगों को दिया है। क्यों आप मैडम को जाके पूछिए क्यों नहीं दिया है। शायद हमने कुछ 40% कमीशन। मेरे गांव में मेरा भतीजा शहीद हो गया, उसके लिए तो बात ही नहीं है। मैं ऐसा नहीं बोल रहूँगा कि उन्होंने मेरे पास से कुछ मांगा करके, मगर मुझे कुछ दिया भी नहीं ना। तो विधायक लेके हम क्या करेंगे बाहर का? सभी कॉन्ट्रैक्टर बाहर से आते हैं, जो यहाँ का आदमी रहेगा, यहाँ पे विधायक रहेगा, उसको यहाँ के जो इशू है, लोकल इशू है, वो उसका
पूरे अच्छे तरीके से उसको जानकारी रहेगी। हमारा मैडम अच्छे हैं, उनके बारे में बुरा नहीं बात कर रहे हैं हम लोग, मगर जो यहाँ का लोकल है भूमिपुत्र जो है उसको ही भूमिपुत्र का असली प्रश्न मराठी बोला तुम्ही मॅडम ಎಲ್ಲ ಬರೆದು ಕೊಟ್ಟಿದ್ದೀನಿ, ಏನೇನು ಯಾವ ಜನ ಸಪೋರ್ಟ್ ಕೊಟ್ಟಿದ್ದೀವಿ. ನವ ಕರ್ನಾಟಕ ರೈತ ಸಂಘ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಎಲ್ಲ ಇದು ನ್ಯಾಷನಲ್ ಪಾರ್ಟಿ ಮತ್ತು ಇದು ಲೋಕಲ್ ಪಾರ್ಟಿ ಇರ್ತದೆ ಪೊಲಿಟಿಕಲ್ ಪಾರ್ಟಿ ಇವ್ರಿಗೆ ಸಪೋರ್ಟ್ ಕೊಡಂಗಿಲ್ಲ. ಹಂಗೆ ನಾ ಬರೀದ್ದೀನಿ. ಎಲ್ಲ ಲೋಕಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಇವ್ರಿಗೆ ಸಪೋರ್ಟ್ ಕೊಡ್ತೀನಿ. ಹಂಗೆ ನಾ ಹೇಳಿದ್ದೀನಿ. ಇದು ನವ ಕರ್ನಾಟಕ ರೈತ ಸಂಘ ಇದ್ರ ಇದು ತಗೋರಿ, ಇದು ಪ್ರೆಸ್ ನೋಟ್ ಐತಿ. ಥ್ಯಾಂಕ್ ಯು ಆಲ್. ಏನ್ರಿ ನಿಮ್ಮ ಹೆಸರು? ಲಲಿತಾ ಜ್ಯೋತಿ ಬಸೋಪಡೆ. ಲಲಿತಾ ಜ್ಯೋತಿ ಬಸೋಪಡೆ. ಅಬ್ಬಾ, ಏನು ಮಾಡ್ತೀರಿ? ಹೊಲ್ದಾಗ ಮಾಡ್ತೇವೆ. ಹೊಲ್ದಾಗ ಕೆಲಸ ಮಾಡ್ತೀರಿ? ಏನು ಹೊಲ್ದಾಗ ಏನು ಕೆಲಸ ಮಾಡ್ತೀರಿ? ಏನು ಉತ್ತುತ್ತೀರಿ? ಭತ್ತ ಕೊಯ್ತೇವೆ, ಭತ್ತ ಬಿತ್ತೇವೆ, ಶೇಂಗಾ ಹಚ್ತೇವೆ, ರಾತ್ ತೆಗಿತೇವೆ, ಹೆಂಡಿ ಬಡಿತೇವೆ, ಎಲ್ಲ ಮಾಡ್ತೇವೆ ನಾವು. ಸೊ ಇಂಥದ್ದಂಥದ್ದಿಲ್ಲ, ಎಲ್ಲ ಮಾಡೋದು. ಮತ್ತೆ ರೊಟ್ಟಿ ಮಾಡ್ತೇವೆ ಮನ್ಯಾಗ ರೊಟ್ಟಿ ಮಾಡಿ ಹೊಲ್ದಾಗ ಕೆಲಸ ಮಾಡಿ. ಹಾಂ, ಒಂಥರ ಎಮ್ಗಳದ. ಸೊ ಬೆಳಗ್ಗೆ ಎದ್ದು ರೊಟ್ಟಿ ಬಡ್ದು ಹಾಲು ಕರೆದು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ವಾಪಸ್ ಬಂದು ಮಕ್ಕಳದಾರ ಮಕ್ಕಳನ್ನ ನೋಡಿಕೊಂಡು ಬಾ 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 ಆಧುನಿಕ ಮಹಿಳೆಯ ಮಲ್ಟಿ ಟಾಸ್ಕಿಂಗ್ ಚಿತ್ರಣ. ಓಕೆ, ಚುನಾವಣೆ ಬಂದಿದೆ, ನಿಮಗೂ ಗೊತ್ತು. ನೀವು ಮತದಾರೆಯಾಗಿ ಏನು ಬಯಸ್ತೀರಿ? ಒಬ್ಬ ಶಾಸಕಿ ಅಥವಾ ಶಾಸಕ ಏನು ಕೆಲಸ ಮಾಡಬೇಕು? ನಿಮಗೆ ಏನೇನು ಕೆಲಸ ಆಗಬೇಕು ಅಂತಿದೆ ನಿಮ್ಮ ಖಾನಾಪುರದಲ್ಲಿ? ನಮ್ಮ ಹುಡುಗರು ಶಾಲಾ ಏನ್ರಿ ನಮ್ಗೆ ಗಂಡಸರ್ಗೆ ಹುಡುಗರ್ಗೆ ನೌಕರಿ ಹಚ್ಚೋದು, ನಮ್ಮ ಹುಡುಗಿ ಎಲ್ಲರೇ ಮುಂದೆ ಹೋದರೆ ನಮ್ಮ ಹುಡುಗರು ಹೋದರೆ ಏನ್ರಿ ದಗದ ಆಗಬೇಕು. ಆದರೆ ಇವಾಗ ಸತ್ತಾತಾರ ಹುಡುಗರು, ನಮಗೆ ನೌಕರಿ ಇಲ್ಲ, ಹೆಣ್ಸರು ಮಾಡತ್ತಾರ, ನಾವು ಗಂಡಸರು ಎಲ್ಲಿ ಹೋಗೋದು ಅಂತ ಕೆಲಸ ಹಂಗೆ ಮಾಡತ್ತಾರ ಅವ್ರು. ಹಂಗೆ ಮಾಡಬೇಡ್ರಿ, ನಮ್ಗೆ ಅಷ್ಟು ಎಲ್ಲರ ಕಡೆ ನಮ್ಮ ವಿನಂತಿ ಐತೆ ಅವ್ರದ್ದು. ಸೊ ಹೆಂಗಸ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ, ಗಂಡಸ್ರಿಗೆ ಕೆಲಸ ಕೊಡ್ತಾ ಇಲ್ಲ ಅಂತ? ಹಾಂ, ಎಲ್ಲ ಹುಡುಗರು ಮಾಡಬೇಕು, ಅವರ ಹುಡುಗಿನ ಮಾಡಬೇಕು. ಒಬ್ಬರ ಕೆಲಸ ಬೇಕು, 10 ರೂಪಾಯಿ ಇರಲಿ. ಅವ್ರು ಸರ್ಕಾರಿ ಏನಂತಾರೆ ಹುಡುಗರ ಅಂತ ಕೇಳಿದ್ರೆ ಹುಡುಗಿ ಏನು ಮಾಡ್ತಾರೆ ಅಂದ್ರೆ ಹುಡುಗ ದಗ್ದ ಮಾಡೋದಿಲ್ಲ, ಇದು ನಮ್ಮ ಹಮಾಲಿ ಮಾಡ್ತಾರೆ. ನಮ್ದು ಹುಡುಗಿ ಅಂತ 15 ಶಾಲೆ ಕಲಿಯತ್ತೇವೆ, ನಿನಗೆ ಮಾಡೋದಿಲ್ಲ, ಮದುವೆ ಮಾಡ್ಕೋತಿಲ್ಲ ಅನ್ನತ್ತ. ಅದು ಟೆನ್ಷನ್ ಹಾಕ್ಯ ಸತ್ಕ್ಯಾಸ ಹೋಗತ್ತಾರ. ಅವ್ರಿಗೆ ಮುಂದೆ ಹೆಂಗೆ ಮಾಡೋದು ಹುಡುಗರು? ಅದಕ್ಕೆ ಅವ್ರಿಗೆ ಇವಾಗ ಕೆಲಸ ಬೇಕು. ಸೊ ನೀವೇನು ಸರ್ಕಾರದಿಂದ ಕೆಲಸ ಆಗಬೇಕು ಅಂತ ಕೇಳ್ತಾ ಇದ್ದೀವಿ? ಹಾಂ, ಸರ್ಕಾರ ಎಷ್ಟ್ರೆ 10 ರೂಪಾಯಿದು ಇರಲಿ, 10 ರೂಪಾಯಿ ನಮ್ಗೆ ಹುಡುಗರ್ಗೆ ಆಗಲಿ ಸರ್ಕಾರಿ. ಭಾಳ ದೊಡ್ಡ ರೊಕ್ಕ ಬೇಕು, ಒಂದು ತಿಂಗಳಿಗೆ 40 ಬೇಕು, ಹಂಗಿಲ್ಲ ನಮ್ಗೆ 10,000 ಮುಂದೆ ಆಗಲಿ ನಮ್ಮ ಹುಡುಗರು. 10,000 ಇದ್ರಾಯ್ತು, 10 ರೂಪಾಯಿ ಇದ್ರಾಯ್ತು, ಆದರೆ ಸರ್ಕಾರಿ ನೌಕರಿ ಬೇಕು ಅಂತ ಕೇಳ್ತಾ ಇದ್ದೀರಿ. ಆಯಿತು, ನೌಕರಿ ಆಯಿತು. ನೌಕರಿ ಬಿಟ್ಟು ಇನ್ನೇನು ಸಮಸ್ಯೆ ಇದೆ ಇಲ್ಲಿ ಖಾನಾಪುರದಲ್ಲಿ? ನೌಕರಿ ಕನ್ನಡ ಆಯ್ತು ನಾವೆಲ್ಲ. ಆಯ್ತು, ಹಿಂದಿ ಬರ್ತದ? ಓನ್ಲಿ ಮರಾಠಿ? ಅಬ್ಬಾ, ಹಾಂ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಹೆಂಗೆ ನಾವು ಮತ್ತೆ ಕನ್ನಡನ ಉಳಿಸೋದು ಬೆಳೆಸೋದು? ಹಾಂ, ಮನೆಯಲ್ಲಿರೋ ಗೃಹಿಣಿಯರು ನೀವೇ ಕನ್ನಡ ಮಾತಾಡಲ್ಲ ಅಂತಂದರೆ? ಕನ್ನಡ ಕನ್ನಡ ಮರಾಠಿ ಐತೆ. ಮರಾಠಿ? ಆಯಿತು, ಕನ್ನಡದಲ್ಲಿ ಮಾತಾಡೋರನ್ನ ಕೇಳ್ತೀನಿ. ಹೇಳ್ರಿ, ನಿಮ್ಮ ಪ್ರಕಾರ आपको भी मराठी ठीक है? हिंदी में मैं प्रश्न पूछूं, आप मराठी में उत्तर दोगे? हाँ, हिंदी तो समझ में आता है ना? हाँ, तो आपके हिसाब से पूरा खानापुर में, मतलब आप तो गृहिणी है, आप घर में रहते हैं, आप बाहर जाते हैं, तो फिर आपको पता है कि आपका समस्या क्या है? रोजगार के अलावा आपका समस्या क्या है? काम होना है, कुछ तो घर में बैठने को, खाने क्या तो क्या होना चाहिए ना काम. खाली बैठने को क्या अफोर्ड भरना है? खेत इतना के तो करते हो हम, इतना बस तक काम नहीं, काय नहीं. अच्छा, तो फिर आप महिलाओं भी काम चाह रहे सरकार से? आपको भी काम चाहिए? सरकार नहीं है, कैसा भी लगे तो हम करने वाला. ठीक है, पर मैं पूछ रही हूँ चुनाव पे तो मुद्दा क्या है खानापुर में? असली चुनाव पे मुद्दा क्या है आप लोगों के हिसाब से? चुनाव जो चल रहे हैं ना, चुनाव का मुद्दा क्या है खानापुर से? मतदानाचं तर काय आमचं तेच, आम्हाला कामं द्या, आम्हाला काम चाहिए, काय दे, काही तर करा असं म्हणालो आम्ही. ಸೊ ನಿಮ್ಗೆ ಒಂದು ನೌಕರಿ ಆತ್ರಿ, ಒಂದು ಇಲ್ಲಿರೋವಂಥ ಹುಡುಗರಿಗೆ ನೌಕರಿ ಬೇಕು ಅನ್ನೋದು. ಆದರೆ ನೌಕರಿ ಬಿಟ್ಟು ಏನಿದೆ ಇಲ್ಲಿ ಲೋಕಲ್ ಸಮಸ್ಯೆ ಏನು ನಿಮ್ಮ ಪ್ರಕಾರ? ಏನೂ ಇಲ್ಲ ಇವ್ರ ಕಡೆ. ಇವ್ರ ಕಡೆ ಏನೂ ಇಲ್ಲ,
ಇವ್ರು ದಗದ ಮಾಡೋದು ಕುಂಡ್ರೋದು ಅಷ್ಟೇ ಮಾಡ್ತಾರೆ ಇವ್ರು. ಇದು ಇವ್ರು ಹೆಣ್ಸರದಲ್ದ ದಗದ ಮಾಡೋದು ಬೇಕು ಎಲ್ರಿ ಹೋಗಿ. ಈಗ 3 ಜನ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ BJP, ಮತ್ತೊಂದು ಕಡೆ JDS, ಇನ್ನೊಂದು ಕಡೆ MES. ಸೊ ಈ 4ರಲ್ಲಿ ನಿಮಗೆ ಯಾರು ಸೂಕ್ತ ಅನಿಸ್ತದೆ? ನಮ್ಗೆ ತಿನ್ನೋದಂದ್ರೆ ಎಲ್ಲ ಕಡಿಮೆ ಆಗಾಗಬೇಕು ನಮ್ಮ ಕಡೆ. ಇದು ರೇಷನ್ ತೊಗೊಂಡು ಹೋದರೆ ಅಂಗಡಿಯಾಗ ಹೆಚ್ಚು ಇಡತ್ತಾರ. ಇದು ಒಲಿ ಮೇಲೆ ಅಡುಗೆ ಮಾಡಕ್ಕೆ ಬರೋದಿಲ್ಲ ನಮ್ಗೆ. ಈಗ ಹುಡುಗರು ಒಲಿ ಮೇಲೆ ಇದು ಹೊಡೆದಿಲ್ಲ, ಇದು ಬೇಕು. ಗ್ಯಾಸ್ ಮಾಡತ್ತಾರ, ಅದು ಗ್ಯಾಸ್ 1,000 100 ಆಗೈತಿ. ಅದು ತುಂಬ್ಕೋದಕ್ಕೆ ಹಂಗೆ ಕೊಡೋದು ನಮ್ಗೆ ರೊಕ್ಕನೇ ಇಲ್ಲ. 200 ಕೊಡ್ತಾರೆ ನಮ್ಗೆ ದುಡೋದು ತಿಂಗಳಿಗೆ, ಇಲ್ಲ ದಿನಕ್ಕೆ. ಒಂದು ದಿನಕ್ಕೆ 200 ಕೊಡ್ತಾರೆ ನಮ್ಗೆ. ಅದು ನಾವು ತಗೊಂಡು ಸಂತಿ ಮಾಡಿ ಹಾಕ್ಬೇಕು. ಅಲ್ಲೇ ನೋಡಿದ್ರೆ ಎಲ್ಲ ರೇಷನ್ ಎಲ್ಲ ಹೆಚ್ಚು ಆಗೈತಿ. ಇದು ಎಣ್ಣೆ, ಜೋಳ, ಅಕ್ಕಿ ಏನು ರೀ ತಂದ್ರಿ ಅಂತ ಹೋಗಿದ್ರೆ ಹೆಚ್ಚು ಆಗತ್ತೈತ್ರಿ. ಅದು 100 ಬೇಕು ನಮ್ಗೆ. ಸೊ ನೀವು ಹೇಳ್ತಾ ಇರೋದು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ. ಕಾಂಗ್ರೆಸ್ ಬರಲಿ, ಸಮಿತಿ ಬರಲಿ, ಯಾರು ಎಲ್ಲ ಮನುಷ್ಯಾಗ ಅವ್ರ ಮನುಷ್ಯಾಗ ಎಲ್ಲ ಇರ್ತೈತೆ. ನಾವು ಹೇಳಿದ್ರೆ ನಡೆಯೋದಿಲ್ಲ, ಅದು ಅವ್ರ ಕಡೆ ಐತಿ. ಯಾರು ಬರ್ರಿ ನೀವು ಇದ್ರೆ ನಾವು ದುಡಾಕೆ ಹೋಗ್ತಾರಲ್ಲ ಅವ್ರಿಗೂ ನೋಡ್ರಿ, ಕಡಿಮೆ ಮಾಡಿರಿ ಒಂದು ಸ್ವಲ್ಪ. ಎಲ್ಲ ಸಮಿತಿಯನ್ನ ಅವ್ರು ಕೊಡೋದಿಲ್ಲ, ಕಾಂಗ್ರೆಸ್ ಅವ್ರು ಕೊಡೋದಿಲ್ಲ. ಯಾರೇ ಸರ್ಕಾರ ಮ್ಯಾಲಿಂದ ಬರ್ತಿದ್ರೆ ಅವ್ರಿಗೆ ಕೊಡಂದ್ರೆ ನಾವೇನು ತಗೊಳ್ಳೋದಿಲ್ಲ. ಎಲ್ಲಿ ಯಾರಿಗೆ ಅಲ್ಲಿ ಮ್ಯಾಲಿಂದ ಬಂದರೆ ಅವ್ರು ನಿಮ್ಮ ಕಡೆ ನಾವು ಬಿಡಾಕೆ ಬಂದರೆ ಅವ್ರು ಏನು ಹೇಳ್ತಾರೆ, ಅಲ್ಲಿ ಮ್ಯಾಲಿಂದ ಬಂದರೆ ನಿಮ್ಮ ಕಡೆ ಕೊಡ್ತೀನಿ ಅಂತಾರೆ. ಹೌದಿಲ್ಲ? ಅದು ನಾವು ಎಲ್ಲರೂ ಕಡಿಮೆ ಮಾಡಿರಿ. ಯಾರೇ ಬಂದರೆ ನಾವು ಮಾಡ್ತೀವಿ. ಕಾಂಗ್ರೆಸ್ ಆಗಲಿ, ಏನು ಸಮಿತಿ, ಭಾಜಪ್ ಏನ್ರಿ ಆಗಲಿ. ಸೊ ಯಾರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಅಂತಾರೆ ಅವ್ರಿಗೆ ನೀವು ಓಟ್ ಹಾಕ್ತೀರಿ. ಹಾಗಂತ ಯಾರಾದರೂ ಬಂದು ಹೇಳಿದಾರ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ? ಯಾರೂ ಹೇಳಿಲ್ಲ. ಓಕೆ, ಅವ್ರು ಬರತ್ತಾರ, ಇವ್ರಿಗೆ ಹಚ್ಚ್ರಿ, ಓಟ್ ಹಾಕ್ರಿ, ಇವ್ರು ಹಾಕ್ರಿ, ಎಷ್ಟು ಅದಾವ ಅಷ್ಟೇ ಇದು ಮಾಡ್ತಾರೆ ಅವ್ರು. ಯಾರೂ ಹೇಳಿಲ್ರಿ ನಮ್ಗೆ. ಯಾರ ಕಡೆನೂ ನಾವು ರೊಕ್ಕ ತಗೊಂಡಿಲ್ರಿ ನಮ್ದು. ಸೂಪರ್. ಇರಲಿ, ರೊಕ್ಕ ತಗೊಳ್ದಿರ ಮತ ಹಾಕಬೇಕು ಅನ್ನೋ ಜಾಣ್ಮೆ ಹಳ್ಳಿಗಳಲ್ಲಿರೋಷ್ಟು ಬಹುಶಃ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಇದ್ದಿದ್ದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ರೀತಿ ಆಗ್ತಿರ್ಲಿಲ್ಲ. ಸೂಪರ್, ಖುಷಿ ಆಯ್ತು ರೀ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಏನು ಯಾರು ಸರ್ಕಾರ ಬಂದರೂ ಬರೋ ಮಟ್ಟ ನಾವು ಇದನ್ನು ಮಾಡ್ತೇವೆ ಅದನ್ನು ಮಾಡ್ತೇವೆ, ನಮಗೆ ಓಟ್ ಹಾಕ್ರಿ, ಹಿಂಗೆ ಹಂಗೆ. ನಾಳೆ ಏನಾರ ಸಮಸ್ಯೆ ರೈತದ್ದು ಬಂದ್ರೆ ಯಾರೂ ಸನಿಯಕ್ಕೆ ಬರಂಗಿಲ್ಲ. ಏನಾರ ಕೆಲಸ ಇದ್ರೆ ನಾಳೆ ಬರ್ರಿ ಆಫೀಸ್ ಬಂದೈತಿ, ಹಿಂಗೆ ಹಂಗೆ ಬರೀ ಈಗ ನಮ್ಮ ಖಾನಾಪುರ ಭಾಗದಾಗ ಹಿಂಗೆ ಮಾಡ್ತಾರೆ. ಬಟ್ ಪ್ರಸ್ತುತ ಶಾಸಕಿ ಅಂಜಲಿ ನಿಂಬಾಳ್ಕರ್ ಇದ್ದಾರಲ್ಲ, ಅವ್ರು ಎಷ್ಟು ಕೆಲಸ ಮಾಡ್ಯಾರ ನಿಮ್ಮ ಪ್ರಕಾರ? ಏನು ನಮ್ಮ ಪ್ರಕಾರಲೇ ಏನು ಇಲ್ಲಿ ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಿದಾರಲ್ಲ, ಆ ಲೆವೆಲ್ಲೇ ಯಾರು ಮಾಡಿಲ್ಲ. ಹಾಂ, ಸೊ ಅಂಜಲಿ ಕೆಲಸ ಮಾಡಿಲ್ಲ ಆ ಲೆವೆಲ್ಗೆ ಅಂತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಎಲ್ಲಿ ಪ್ರತಿ ಹೊಲದಾಗೂ ಎಲ್ಲಿ ಇಲ್ರಿ ಎಲ್ಲ ರೋಡ್ಗಳು ಎಲ್ಲ ಇದನ್ನ ಮಾಡಿದ್ದಾರೆ. ಆದರೆ ಅಂಜಲಿ ಅವ್ರು ಆ ಥರ ಮಾಡಿಲ್ವಾ? ಏನು ನಮ್ಮ ಕಡೆ ಏನು ಎಲ್ಲಿ ಹೊಲ್ದಾಗ ಪಲ್ದಾಗ ಏನೂ ರೋಡ್ ಏನೂ ಮಾಡಿಲ್ಲ ಮಂದಿ. ಹೋಗಿ ಕೇಳತ್ತಲ್ವ ಶಾಸಕಿನ? ಏನು ಕೇಳೋದು ಏನು ನಮ್ಮ ಅಂತರಿಗೆ ಅಲ್ಲಿ ಯಾರು ಸನೇಕೂ ತಗೋಂಗಿಲ್ಲ ಅಲ್ಲಿ ಆಫೀಸಾಗ. 12 ಸಲ ಆದರೂ ಯಾರು ಇಲ್ಲಿ ನಮ್ಗೆ ರೈತರಿಗೆ ಕಿಮ್ಮತ್ತು ಇಲ್ಲ, ಹಂಗೆ ಕೊಡಂಗಿಲ್ಲ ರೀ ಅವರು. ರೈತರಿಗೆ ಕಿಮ್ಮತ್ತು ಕೊಡೋಂಗಿಲ್ಲ? ಅವರು ಲೆವೆಲ್ದಾಗ ಯಾರು ಇರ್ತಾರಲ್ಲ ಅವ್ರಿಗೆ ಅಷ್ಟು ಅವ್ರದ್ದು ಅಷ್ಟು ಕೆಲಸ ಮಾಡ್ತಾರೆ. ದೇಶದ ಬೆನ್ನೆಲುಬದಿರಿ ನೀವು. ಹಾಂ, ನಿಮ್ಗೆ ಕಿಮ್ಮತ್ತು ಕೊಡೋಂಗಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋದು? ಹಂಗಾಯ್ತು ರೀ. ಯಾರು ನಮ್ಮ ಪಂಚಾಯತಿ ಊರಾಗ ಹೋದ್ರು, ಪಂಚಾಯತಿದಾಗ ಹೋದ್ರು ಹಿಂಗೆ ಮಾಡ್ತಾರೆ ನಮ್ಮ ಮಂದಿಗೆ. ಹೌದು. ಏನು ಬೆಳೆ ಬೆಳಿತೀರಿ? ಯಾವ ಬೆಳೆ ಬೆಳಿ? ಏನು ಭತ್ತ. ಭತ್ತ. ಎಷ್ಟಿದೆ ಜಮೀನು? ಏನು 2 ಎಕರೆ. ನೀರಾವರಿ ಇದೆಯಾ? ಥೋಡೆ ಐತೆ ನೀರಾವರಿ. ಮತ್ತು ಇದು ದಂಧ ಇಟ್ಟಂಗಿ ಮಾಡೋದು, ದುಡ್ಯಾಕೆ ಹೋಗೋದು. ಈಗ ಮೊನ್ನೆ ಇಲ್ಲೆಲ್ಲ ಬಾಡ್ ಬಂತಲ್ಲ, ಫ್ಲಡ್ ಬಂತಲ್ಲ, ಆವಾಗ ಪರಿಹಾರ ಎಲ್ಲ ಸಿಕ್ತಾ? MLA ಅವ್ರು ತಂದ್ಕೊಟ್ರ? ಏನು ಅವಾಗೇನು ಕೊಟ್ಟಿಲ್ಲ ರೀ ಈ ಕಡೆ. ಇಲ್ಲ, ಇಲ್ಲಿ ಜೋರು ಮಳೆ ಬಂತಲ್ಲ 2 ವರ್ಷದ ಹಿಂದೆ, ಅದಕ್ಕೆಲ್ಲ ಪರಿಹಾರ ಸಿಕ್ತಾ? ಏನೂ ಸಿಕ್ಕಿಲ್ಲ ರೀ. ಅದು ನಾ ಅಪ್ಲಿಕೇಶನ್ ಹಾಕೀನಿ,
ಈ ಹೊಲದಾಗ ಹೊಡೆದಿದ್ದು ಎಲ್ಲ ಲಾಸ್ ಆಗಿದ್ದು ಫೋಟೋ ಹೊಡೆದಕ್ಕೆ ಎಲ್ಲ ಹಾಕಿನಿ, ಏನೂ ಬಂದಿಲ್ಲ ಇನ್ನು. ಎಷ್ಟು ವರ್ಷ ಆಯಿತು? ಹಾಂ, ಏನೂ ಬಂದಿಲ್ಲ ಅದು. ಎಷ್ಟು ಬರಬೇಕಿತ್ತು ಹೋಗಿ? ಏನು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ ಅಷ್ಟು ಏನು ತಿಳಿಯುತ್ತೆ. ಏನು ಈಗ ಗರೀಬ್ ಮಂದಿಗೆ ಮನೆ ಅಷ್ಟೇ ಕಟ್ಕೊಡತ್ತಾರ ನೋಡಿ. ಗರೀಬ್ ಮಂದಿಗೆ ಮನೆ ಕಟ್ಕೊಡಕತ್ತಾರ. ಸಣ್ಣ ಸಣ್ಣ ಮಾಡತ್ತಾರ ರೊಕ್ಕ ಮನೆ. ಇದು ಮಳೆಗಾಲದಾಗ ಮನೆ ಬಿದ್ದಿದ್ದು, ಅದು ಮನೆಗೆ ಸ್ವಲ್ಪ ಥೋಡಿ ರೊಕ್ಕ ಕೊಡೋದು, ಎಷ್ಟು ಕೊಡೋರು ಆದಷ್ಟು ಮಾಡಿದ್ದಾರೆ ನೋಡಿ. ಹೌದಾ? ಈಗ ಚುನಾವಣೆ ನಡೀತಾ ಇದೆಯಲ್ಲ, 4 ಜನ ಇದ್ದಾರೆ, ಕಾಂಗ್ರೆಸ್ಸು, BJP, JDS, MES. ನಿಮ್ಮ ಪ್ರಕಾರ ಯಾರು ಬಂದರೆ ಖಾನಾಪುರಕ್ಕೆ ಒಳ್ಳೇದಾಗ್ತದೆ ಅನಿಸ್ತದೆ? ಏನು ಹೇಳಕ್ಕೆ ಬರಂಗಿಲ್ಲ. ಏನು ಓಟದ ಏನೈತಿ, ನಮ್ಮ ಮನ್ಯಾಗ ನಾವು 10 ಮಂದಿ ಅದೇವು, ನಮ್ಮ ಹುಡುಗರು, ನಮ್ಮ ಹೆಂಡತಿ. ಈಗ ಮಾತಾಡ್ತೀವಿ ಕರೆ ಓಟ್ ಹಾಕುವಾಗ ಯಾರಿಗೆ ಓಟ್ ಹಾಕ್ತಾರೆ ಏನು ಹೇಳಕ್ಕೆ ಬರಂಗಿಲ್ಲ. 10 ಮಂದಿ ಅದಾರ ನೀವು? ಎಷ್ಟು ಒಂದು ಸಮಸ್ಯೆ ಹೇಳೀನಿ, 4 ಮಂದಿ ಇದ್ದರು ಇದು ಮಾತಾಡ್ತೇನೆ. ನಾಳೆ ನಿಂಬಾಳ್ಕರ್ ಬಾಯಿಗೆ ಹಾಕೋನು, ಇವು ಹಲ್ಗೆ ಕರಿ ಹಾಕೋನು ಮಾತಾಡ್ತೀವಿ. ಖರೆ ಮಾತಾಡುವಾಗ ಇಲ್ಲಿ ಮನ್ಯಾಗ ಮಾತಾಡ್ತೀವಿ, ಅಲ್ಲಿ ಓಟ್ ಹಾಕುವಾಗ ಈಗೇನು ಮಂದಿದು ಎಲ್ಲ ತಲೆ ಚೇಂಜ್ ಆಗೈತೆ ರೀ. ಯಾರು ಯಾರಿಗೆ ಹಾಕ್ತಾರೆ ಅಂತ ಗೊತ್ತೇ ಇಲ್ಲ. ಹೇಳಕ್ ಬರಂಗಿಲ್ಲ. आपका नाम क्या है? मनीषा। क्या करते हैं मनीषा आप? कुछ नहीं, घर में रहती हूँ। तो फिर आप घर बनाते, ऐसे नहीं कहने का कुछ नहीं करते, आप तो होम मेकर है, वो तो बहुत बड़ा जिम्मेदारी है। अच्छा, बढ़िया। तो फिर आप एक होम मिनिस्टर है, अरे वाह, जैसे दादा ने कहा, और घर संभालते हैं, और घर संभालने वाले महिला तो देश भी संभालने जैसे बराबर है। तो फिर आपको क्या लगता है कि इस बार खानापुर में जो असली चुनाव का मुद्दा क्या है? पर आप तो एक युवा भी हैं, तो फिर आप क्या देख रहे हैं, आप क्या चाहते हैं कि खानापुर में क्या होना चाहिए? कुछ काम नहीं, कुछ नहीं, तो कुछ तो चाहिए ना काम घर में, मतलब कुछ भी नहीं है खानापुर में ऐसा। हाँ, मतलब इंडस्ट्रीज नहीं है ऐसे कह रहे हैं आप? इंडस्ट्री, कुछ बिजनेस नहीं, कुछ भी नहीं है खानापुर में, कुछ भी नहीं। बेलगांव में तो है। तो बेलगाम तो खानापुर तो 20 किलोमीटर की रास्ता है। हाँ, जा तो आ सकते हैं, मतलब कुछ क्या चाहिए ऐसा लगता है खानापुर में, मतलब नहीं, क्या डेवलपमेंट क्या चाहिए, प्रगति क्या चाहते हैं आप खानापुर? काय पाहिजे बाई? हाँ, मोटा हॉस्पिटल है वो ठीक है, और अच्छा भी हुआ, अभी किया। अभी उद्घाटन नहीं हुआ। बेलगांव में तो स्टेशन अच्छा हुआ, रास्ता भी अच्छा हुआ। तो मतलब आप खुशी में है? इसका मतलब सुविधा तो है खानापुर में, हॉस्पिटल है, हाँ, रास्ता अच्छा है। तो फिर ऐसे नहीं है कि हमेशा किसी के खिलाफ कुछ कंप्लेंट ही होना है, किसी के लिए कुछ अच्छा भी हो सकता है। तो फिर आपको लगता है कि आपका विधायक काम किए हैं? इलेक्शन के लिए अच्छा हुआ है? हाँ, अच्छा हुआ है। शायद सिर्फ इलेक्शन के लिए अच्छा हुआ है। हाँ, इलेक्शन अभी कहाँ पे क्या करते हैं पता नहीं, कौन आता है कुछ पता नहीं। सिर्फ इलेक्शन के समय पे सब दिखा देते हैं। हाँ, सब है। ಬೆಳಗಾವಿ ಕರ್ನಾಟಕಕ್ಕೆ ಸೇರಿರುವಂಥದ್ದು. ಇಲ್ಲಿ ಕನ್ನಡ ಕಡ್ಡಾಯ ಅನ್ನುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿತವಾಗ್ಲೂ ಸರಿಯಾಗೇ ಇದೆ. ಆದರೆ ಇಲ್ಲಿರುವಂತಹ ಜನ ನಮಗೆ ಮರಾಠಿ ಎಲ್ಲೂ ಕೂಡ ಸಂವಹನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಸರ್ಕಾರಿ ಕಚೇರಿಗಳಲ್ಲಿ ಅಂತ ಕೇಳುವಂತಹ ಅವರ ಅಹವಾಲು ಗಣನೀಯವಾಗಿದ್ದರೂ ಕೂಡ, ಗಣನೆಗೆ ತೆಗೆದುಕೊಳ್ಳಬಹುದಾದರೂ ಅಂತ ಅನ್ನಿಸ್ಕೊಂಡ್ರೂ ಕೂಡ, ಹಾಗಿದ್ರೆ ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದು ಕೂಡ ಕನ್ನಡವನ್ನು ಯಾಕೆ ಕಲೀಲಿಲ್ಲ, ಕನ್ನಡದಲ್ಲಿ ಮಾತಾಡುವಂತಹ ಪ್ರಯತ್ನ ಯಾಕೆ ಮಾಡಿಲ್ಲ? ಈ ಹಿಂದೆ ಇದ್ದಂತಹ ಇಲ್ಲಿನ ಸ್ಥಳೀಯ ಶಾಸಕರಾಗಿರಬಹುದು ಮತ್ತು ಈ ಹಿಂದೆ ಇದ್ದಂತಹ ಸರ್ಕಾರಗಳ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಭಾಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಷ್ಟೋ ಜನ ಯುವಕರಿಗೆ ಈಗಲೂ ಕೂಡ ಇಲ್ಲಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಸ್ಪಷ್ಟವಾಗಿ ಮಾತಾಡೋದಿರಲಿ, ಒಂದು 2-3 ನಿಮಿಷ ಕನ್ನಡದಲ್ಲಿ ಮಾತಾಡುವಂತಹ ಅವಕಾಶವೂ ಇರೋದಿಲ್ಲ. ಹಾಗಿದ್ರೆ ಇಲ್ಲಿರುವಂತಹ ಜನರಿಗೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಸಿಗುವಂತಹ ಸರ್ಕಾರಿ ಸವಲತ್ತುಗಳಾಗಿರಬಹುದು ಅಥವಾ
ಭಾಷೆಯ ಆಧಾರದ ಮೇಲೆ ನಡೆಯುವಂತಹ ಪರೀಕ್ಷೆಗಳಲ್ಲಿ ತದನಂತರದಲ್ಲಿ ಸಿಗುವಂತಹ ಸರ್ಕಾರಿ ಕೆಲಸಗಳಾಗಿರಬಹುದು ಹೇಗೆ ಲಭಿಸೋದಕ್ಕೆ ಸಾಧ್ಯ? ಇದನ್ನ ಬಹಳ ಮನದಟ್ಟಾಗಿ ಇಲ್ಲಿರುವಂತಹ ಸ್ಥಳೀಯ ನಾಯಕರು, ಅದು ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು, JDS ಆಗಿರಬಹುದು, ತಿಳಿಸಿ ಹೇಳುವಂತಹ ಅನಿವಾರ್ಯತೆ ಇದೆ. ಯಾಕೆಂದರೆ ಒಂದಂತೂ ಬಹಳ ಸ್ಪಷ್ಟ, MES ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿಲುವನ್ನು ಕನ್ನಡದ ಬಗ್ಗೆ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇಲ್ಲ. MES ಇರುವಂಥದ್ದೇ ತಾವು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂಥದ್ದು ಮತ್ತು ಮರಾಠಿಯ ಕೂಗನ್ನು, ಮರಾಠಿಯ ಅಸ್ಮಿತೆಯನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಮತ್ತು ಅಲ್ಲಿರುವಂತಹ ಸ್ಥಳೀಯರಲ್ಲಿ ಮರಾಠಿತನವನ್ನು ಜಾಗೃತಗೊಳಿಸೋದಕ್ಕೆ MES ಸತತವಾಗಿ ಕೆಲಸವನ್ನು ಮಾಡ್ತಾನೇ ಇದೆ. ಈ ಪ್ರಾಂತ್ಯದ ಜನ ಕನ್ನಡ ಬಂದರೂ ಕೂಡ ಕನ್ನಡ ಮಾತಾಡದೇ ಇರುವಂಥದ್ದು. ಹಾಗಿದ್ರೆ ಯಾಕೆ ಕನ್ನಡದ ಬಗ್ಗೆ ಇಷ್ಟು ದಾಷ್ಟ್ಯತನವನ್ನು ಇಲ್ಲಿನ ಜನ ಪ್ರದರ್ಶಿಸ್ತಾ ಇದ್ದಾರೆ? ಅವರಿಗೆ ನಿಜವಾಗ್ಲೂ ಬೇಕಾಗಿರುವಂಥದ್ದು ಏನು? ಇದು ಭಾಷೆಯ ವಿಚಾರ. ಆದರೆ ಇನ್ನು ಖಾನಾಪುರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತು ನಡೆದಿರುವಂತಹ ಕೆಲಸಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಖಾನಾಪುರ ಬೆಂಗಳೂರು ಪಕ್ಕದಲ್ಲಿರ್ಬೇಕಿತ್ರಿ. ಅವಾಗಾದರೂ ಬಹುಶಃ ನಮ್ಮ ಶಾಸಕಿ ನಮ್ಮ ಕೈಗೆ ಸಿಗ್ತಾ ಇದ್ರೇನೋ, ಅಂಜಲಿ ನಿಂಬಾಳ್ಕರ್ ಕ್ಷೇತ್ರದಲ್ಲಿ ಇರ್ತಾ ಇದ್ರೇನೋ ಅಂತ ನೊಂದು ಇವತ್ತಿನ ಜನ ಖಾನಾಪುರದಲ್ಲಿ ಮಾತಾಡ್ತಾ ಇದ್ದಾರೆ. ಅರೆ, ಖಾನಾಪುರ ಬೆಂಗಳೂರು ಪಕ್ಕದಲ್ಲಿ ಇರಬೇಕಾಗಿತ್ತೇನು? ಏನು ಹಾಗಾದರೆ? ಎಸ್, ಡಾಲರ್ಸ್ ಕಾಲೋನಿಯಲ್ಲಿ ನಿವಾಸವನ್ನು ಹೊಂದಿರುವಂತಹ ಅಂಜಲಿ ನಿಂಬಾಳ್ಕರ್ ಕ್ಷೇತ್ರಕ್ಕೆ ಬರೋದಿಲ್ಲ. ಚುನಾವಣೆ ಸಂದರ್ಭ ಈಗ ಕ್ಷೇತ್ರದಲ್ಲಿ ಓಡಾಡ್ತಿರ್ಬೋದು, ಆದರೆ ಕಳೆದ 4.5 ವರ್ಷದಿಂದ ಎಲ್ಲ ಹೋಗಿದ್ರು? ಒಂದು ಪತ್ರವನ್ನು ಕೊಡಬೇಕು ಅಂತಂದ್ರೂ ಕೂಡ ಸ್ವೀಕರಿಸೋದಕ್ಕೆ ಯಾರೂ ಇರೋದಿಲ್ಲ ಕಚೇರಿಯಲ್ಲಿ. ಹೋದರೆ ಗಂಟೆಗಳ ಕಾಲ, ಬೆಳಗ್ಗೆ 7 ಗಂಟೆಗೆ ಹೋದರೆ 12 ಗಂಟೆ ತನಕ ನಮ್ಮನ್ನು ಕೇಳೋದಕ್ಕೆ ಯಾರೂ ಇರೋದಿಲ್ಲ. ಪ್ರತಿ ಬಾರಿಯೂ ಕೂಡ ಬೆಂಗಳೂರಿಗೆ ಹೋಗಿ ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಖಾನಾಪುರದಲ್ಲಿ ಯಾರೋ ಒಬ್ಬರನ್ನ ನಾವು ಯಾಕೆ ಆರಿಸ್ಬೇಕು? ಖಾನಾಪುರಕ್ಕೆ ಶಾಸಕರು ಯಾಕೆ ಬೇಕು? ಖಾನಾಪುರಕ್ಕೆ ವಿಧಾನಸಭೆ ಯಾಕೆ ಬೇಕು? ಹೀಗಂತ ಬಹಳ ನೇರವಾಗಿ ಜನ ಶಾಸಕಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಯಾವುದೇ ಒಂದು ವಿಧಾನಸಭೆಯಲ್ಲಿ ಯಾರೇ ಒಬ್ಬ ಶಾಸಕಿ ಅಥವಾ ಶಾಸಕನನ್ನು ಆಯ್ಕೆ ಮಾಡುವಂಥದ್ದು ಅವರು ಆ ಕ್ಷೇತ್ರದಲ್ಲಿ ಇರ್ತಾರೆ. ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಸರ್ಕಾರಗಳ ಜೊತೆ ಮಾತಾಡಿ ತೆಗೆದುಕೊಂಡು ಬರ್ತಾರೆ. ಅಲ್ಲಿರುವಂತಹ ಕಷ್ಟಗಳನ್ನು, ನಷ್ಟಗಳನ್ನು ಹೇಗೆ ಪರಿಹರಿಸಬೇಕು ಅನ್ನೋದರ ಬಗ್ಗೆ ಅಲ್ಲಿನ ಜನರ ಜೊತೆ ಕೂತು ಚಿಂತನೆಯನ್ನು ನಡೆಸ್ತಾರೆ. ಆದರೆ ಎಲ್ಲಿದ್ದಾರೆ ಅಂಜಲಿ ನಿಂಬಾಳ್ಕರ್? ಯಾವಾಗ ಸಿಗ್ತಾರೆ? ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ? ನಮಗಂತೂ ಗೊತ್ತಿಲ್ಲ. ಹೋಗಲಿ, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ನಾದರೂ ಬೆಳೆಸಿದಾರ? ಯಾರನ್ನ ನಾವು ಹೋಗಿ ಕೇಳ್ಬೋದು ಅಂತಂದರೆ ಅದು ಕೂಡ ಇಲ್ಲ. ಬೆಳಗಾವಿಯಲ್ಲಿ ಯಾರೂ ಕಂಡು ಕೇಳರಿಯದಂತಹ ಮಳೆಯಿಂದಾಗಿ ಬೆಳಗಾವಿಯೇ ಕೊಚ್ಚಿ ಹೋಯಿತು. ಅದರಲ್ಲೂ 3 ನದಿಗಳ ಸಂಗಮ ಆಗುವಂತಹ ಖಾನಾಪುರ ಹರಿದು ಹೋಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಇವತ್ತಿನ ದಿನ ಮಾಧ್ಯಮಗಳಲ್ಲಿ, ವಿಧಾನಸಭೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದಲ್ಲಿ ನಡೆದಂತಹ ಅತಿವೃಷ್ಟಿಯ ಬಗ್ಗೆ ಮಾತಾಡಿರ್ಬೋದು, ಫ್ಲಡ್ಸ್ ಬಗ್ಗೆ ಮಾತಾಡಿರಬಹುದು. ಆದರೆ ಇಲ್ಲಿ ಗ್ರೌಂಡ್ನಲ್ಲಿ ನಮ್ಮ ಜೊತೆ ಇದ್ದು ಅವತ್ತಿನ ದಿನ ಸಾಥ್ ಕೊಟ್ಟಿದ್ದಿದ್ರೆ ಬಹುಶಃ ಈ ಬಾರಿ ನಾವು ಮತವನ್ನು ನೀಡ್ತಿದ್ವಿ ಅನ್ನುವಂತಹ ಬಹಳ ನೇರವಾದಂತಹ ಆರೋಪವನ್ನು ಇಲ್ಲಿನ ಸ್ಥಳೀಯ ಜನರು ಮಾಡ್ತಾ ಇದ್ದಾರೆ. ರೂಪಾಲಿ ಗ್ರೋ, ಓಕೆ ರೂಪಾಲಿ ಅವರೇ, ಚುನಾವಣೆ ಮೇ 10ನೇ ತಾರೀಕಿದೆ, ಗೊತ್ತಲ್ಲ ನಿಮಗೆ? ಖಾನಾಪುರದಲ್ಲಿ ನಿಮ್ಮ ಪ್ರಕಾರ ಏನು ಕೆಲಸ ಆಗಿದೆ, ಏನು ಕೆಲಸ ಆಗಿಲ್ಲ 5 ವರ್ಷದಲ್ಲಿ? 5 ವರ್ಷ ಅಲ್ರಿ, ಬರೀ ಭಾಳ ಕೆಲಸ ಆಗಿದಾವ್ರಿ. ಇಲ್ಲಿ ನಮ್ಮೂರಾಗೂ ಬ್ರಿಡ್ಜ್ ಆಗಿದೈತೆ ರೀ, ಒಂದು ಶಾಲೆ ಕಟ್ಟಿದಾರೆ ರೀ, ಮುಂದೆ ರೋಡ್ ಆಗಿದೈತೆ ರೀ, ಕೆಲಸ ಭರ್ಪೂರ್ ಮಾಡಿದಾರೆ ಇಲ್ಲಿ. ಸೊ ನಿಮ್ಮ ಪ್ರಕಾರ ಕಾಂಗ್ರೆಸ್ಸಿಂದ ಅಂಜಲಿ ನಿಂಬಾಳ್ಕರ್, JDSಯಿಂದ ನಜೀರ್, BJPಯಿಂದ ವಿಠಲರಾವ್ ಕೇಲ್ಕರ್, MES ಸಮಿತಿಯಿಂದ ಮುರಳೀಧರ್ ರಾವ್. ಸೊ ನಿಮ್ಮ ಪ್ರಕಾರ ಯಾರಿಗೆ ಭಾಳ ಟಫ್ ಇದೆ ಅನಿಸ್ತದೆ? ನಮಗೆ ಅಂಜಲಿ ಮೇಡಮ್ ಅವರು ಇದು ಮಾಡಿದ್ದಾರೆ ಅನಿಸ್ತದೆ, ಮಾಡಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಅನಿಸ್ತದೆ. ಅಂಜಲಿ ನಿಂಬಾಳ್ಕರ್ ಅವರು ಕೆಲಸ ಮಾಡಿದ್ದಾರೆ ರೀ. ನಮ್ಮದೆಲ್ಲ
ಅವ್ರ ಕಡೆನೇ ಐತ್ರಿ. ಹೌದ್ರಿ. ಆದರೆ ಭಾಳಷ್ಟು ಜನ ಹೇಳ್ತಾರೆ ಅವರು ಕೈಗೆ ಸಿಗಂಗಿಲ್ಲ ಅಂತ. ಕೈಗೆ ಸಿಗಂಗಿಲ್ಲ ರೀ ಹಾಗೆ ಸಿಗಂಗಿಲ್ಲ, ಭೇಟಿ ಮಾಡಬೇಕು ಅಂದರೆ ಸಿಗಂಗಿಲ್ಲ. ಹಾಂ, ಅವ್ರು ಬ್ಯುಸಿ ಇರ್ತಾರೆ, ಅವ್ರ ಕೆಲಸ ದೊಡ್ಡವ್ರಿ, ಅವ್ರು ಬ್ಯುಸಿ ಇರ್ತಾರೆ. ಆಮೇಲೆ ಬಡವ್ರಿಗೆ ಟೈಮ್ ಸಿಗಂಗಿಲ್ಲ ರೀ ಅವ್ರಿಗೆ ಭೇಟಿ ಆಗಕ್ಕೆ. ಈಗಟ್ಟು ಚಾಲೂ ಐತಲ್ಲ ರೀ ಅದು ಇಲೆಕ್ಷನ್, ಅದ್ರ ಸಲುವಾಗಿ ಅವ್ರು ಭೇಟಿ ಆಗಂಗಿಲ್ಲ ರೀ. ಆದರೆ ಇದಕ್ಕಿಂತ ಮುಂಚೆ ಸಿಗ್ತಿದ್ರು ಬಡವ್ರದ್ದು ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅವರು. ಸೊ ಮತ್ತು ಅವರೇ ಆರಿಸಿ ಬರಬೇಕು ಅಂತ ನಮ್ದು ಇಚ್ಛೆ ಅದೈತೆ ರೀ. ಥ್ಯಾಂಕ್ ಯು, ಥ್ಯಾಂಕ್ ಯು. हमारा गांव में आदमी सभी वो चाहे वो बीजेपी चाहे गांव में बीजेपी चाहिए, क्यों चाहिए बीजेपी? हमारा क्या क्या वो रोड काम करता है गांव में, क्या भी बोले तो काम करके देता है, वो हमारा बीजेपी चुना. तो फिर इसलिए आप चाहते हैं कि बीजेपी चुन के आना चाहिए. अच्छा, तो अभी जो विधायक है कांग्रेस से, उनसे कुछ काम हुआ है? नहीं, क्या हुआ वो नहीं नहीं है. क्या क्या काम नहीं हुआ है आपके हिसाब से? नहीं उसे अभी से 5 साल में इधर क्या भी करे नहीं. वो अभी वो हमारे गांव में आदमी सभी वो बीजेपी होना सी बात कर रहे हैं. तो कौन से गांव से हैं आप? कौन से गांव से हैं? वो मालंगले. मालंगले. हाँ. इधर से कितना दूर है? नहीं 1 किलोमीटर है मालंगले, वो गांव में मालंगले चाहो. अच्छा, यहाँ से 1 किलोमीटर दूर है. हाँ. तो फिर कितने लोग रहते हो? 1100 है. अच्छा, तो 1100 लोग चाह रहे कि वहाँ से कि बीजेपी को वोट देना है. वोट देने वाला है बीजेपी से तो वोट देने वाला है. तो फिर आपको उम्मीद है कि अगर बीजेपी को आप वोट करेंगे तो फिर वहाँ पे काम होगा? होगा. तो फिर समस्या क्या है, खानापुर का समस्या क्या है आपके हिसाब से? हमारे सामने क्या भी तकरार करे, क्या भी करेगा नहीं. इनके पास वो कांग्रेस आदमी वो हमारा निम्बल का भाई, इसके पास क्या बोल के वो इधर आता नहीं कि वो हमारा गांव में अलगे कर क्या बोले तो आता इधर. क्या भी तकरार हुआ झगड़ा हुआ तो इधर मिटाने के आता है. अच्छा, अगर कुछ झगड़ा हुआ या कुछ समस्या हुआ तो फिर उसको मिटाव करने के लिए हलगेकर जी आते हैं, पर अंजलि जी नहीं आते. नहीं आते. वो चाहे हमारे गांव में. तो फिर 5 साल में जाके पूछा नहीं कि आप क्यों नहीं आ रहे हमारे गांव? वो इसे पूछे तुम्हारे गांव में आदमी नहीं हमारा मतदान नहीं दिए, तुम्हारे गांव में नहीं आने वाला, ऐसा बात करेंगे. अच्छा, पिछले बार मतदान नहीं हुआ है इसलिए नहीं आने वाले हैं. 5 ವರ್ಷದಲ್ಲಿ ಶಾಸಕಿಯಾಗಿರುವಂಥ ಅಂಜಲಿ ನಿಂಬಾಳ್ಕರ್ ಏನು ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿಕೆ? ಏನು ಬಂದಿಲ್ಲ ರೀ, ಅವ್ನು ಏನು ನಮ್ಮ ಊರಾಗ ಏನು ಮಾಡಿಲ್ಲ ರೀ, ಅವ್ರು ಬಂದಿಲ್ಲ, ಒಂದು ಸಲ ಬಂದಿಲ್ಲ. ಯಾವ ಊರು ನಿಮ್ದು? ಇದ್ದಾಗ ಗಣೇಬೈಲು. ಗಣೇಬೈಲ್ ನಮ್ದು ಏನು ಮಾಡಿಲ್ಲ ರೀ. ಅಂದರೆ ಏನು ನಿಮ್ಮ ಊರಿನ ಪ್ರತ್ಯೇಕ ಗಣೇಬೈಲಿನ ಸಮಸ್ಯೆ ಏನು? ಸಮಸ್ಯೆ ಅಂದರೆ ರೋಡ್ ಆಗೋದೈತೆ ರೀ, ಮತ್ತು ನೀರಿನ ಸಮಸ್ಯೆ ಐತೆ ನೋಡ್ರಿ. ನೀರಿನ ಸಮಸ್ಯೆ ಬೆಳಗಾಂನಲ್ಲಿ ನೀರಿನ ಸಮಸ್ಯೆ ಅದ? ಹಾಂ, ನೀರಿನ ಸಮಸ್ಯೆ ಐತೆ ರೀ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಈ ಥರ ಡಾಕ್ಟ್ರ್ ಇಲ್ಲ ನೋಡ್ರಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ? ಡಾಕ್ಟ್ರ್ ಇಲ್ಲ ರೀ. 24 ತಾಸು ಚಾಲೂ ಆಗಿಬೇಕ್ರಿ, ಈ ಥರ ಡಾಕ್ಟ್ರುಗಳು ಇಲ್ಲ ರೀ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇರೋದು, ನೀರಿರೋ ಅಂಥದ್ದು, ನೀರು ಬೇಕಾಗಿರೋ ಇದೆಲ್ಲ ಮೂಲಭೂತ ಸೌಕರ್ಯ. ಸೊ ಮೂಲಭೂತ ಸೌಕರ್ಯನೂ ಒದಗಿಸಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಸಮಸ್ಯೆ ಏನೈತಲ್ಲ ರೀ, ಆ ಸಮಸ್ಯೆ ಬಗೆಹರಿಸ್ಬೇಕು ರೀ. 5 ವರ್ಷದಿಂದ ಮುಂದೆ ಬಗೆಹರಿಸಿಲ್ಲ, ಇದ್ರ ಮುಂದೆ ಏನು ಮಾಡ್ತಾರೆ ನೋಡ್ಬೇಕು ರೀ. ನೀರಿನ ಸಮಸ್ಯೆ ಐತ್ರಿ, ಮಶಾನ್ ಭೂಮಿ ಸಮಸ್ಯೆ, ಯಾವ್ಯಾವ ಸಮಸ್ಯೆ ದೊಡ್ಡ ಅದಾವೆ ರೀ, ಆ ಬಗೆಹರಿಸ್ಬೇಕು ರೀ. ಏನಾಗ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಚುನಾವಣೆ? ಚುನಾವಣೆ ನಮ್ಮ ಬಿ ಜೆ ಪಿ ಐತೆ ನೋಡ್ರಿ. ಬಿ ಜೆ ಪಿ ಈಗ ದಿವಸ ಎಲ್ಲ ಕಾಂಗ್ರೆಸ್ ಇಲ್ಲ ನಮ್ದು. ಸೊ ಹಲ್ಗೇಕರ್ ಮತ್ತೆ ಬರ್ತಾರೆ ಅಂತ? ಹಲ್ಗೇಕರ್ ರೀ. ಈಗ ಹಲ್ಗೇಕರ್ ಒಂದ್ಸತಿನೂ ಕೆಲಸ ಮಾಡಿ ತೋರಿಸಿಲ್ಲ ಈ ಕ್ಷೇತ್ರಕ್ಕೆ? ಇಲ್ಲ ಮಾಡಿಲ್ಲ. ಈಗ ಬರೋದೈತ್ರಿ ಅವ್ರದ್ದು, ಅವ್ರು ಬರಲೇ ಬೇಕಾದ್ರೆ ನೋಡಕ್ಕೆ ಬರ್ತೈತ್ರಿ. ಆದರೆ ಬಿ ಜೆ ಪಿ ಓಟ್ಸ್ ಒಂದಷ್ಟು MES ಕಿತ್ಕೊಳ್ತಾರೆ ಅಂತ ಹೇಳಿ ಬಿ ಜೆ ಪಿ ಸಮಸ್ಯೆ ಇಲ್ಲ. ಸಮಸ್ಯೆ MESದ ಏನು ಭಾಳ ಇದಿಲ್ಲ, ಇದು ಐತ್ರಿ, ಅಷ್ಟೇ ಹೆಚ್ಚಿಲ್ಲ ರೀ, ಅಷ್ಟೇ ಹೆಚ್ಚಿಲ್ಲ. ಈಗ JDS ಇಂದ ನಜೀರ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನು ಅನಿಸುತ್ತೆ? ನಮ್ಮ ಕಡೆ ಇಲ್ಲಿ ಚಲೋ ಅದ. ಬಟ್ ನೀವು ಹೇಳ್ತಾ ಇದ್ರಲ್ರಿ 5 ವರ್ಷದಿಂದ ಅಂಜಲಿ ನಿಂಬಾಳ್ಕರ್ ನಮ್ಮ ಊರಿಗೆ ಬಂದಿಲ್ಲ ಅಂತ, ನೀವು ಹೋಗಿ ಕೇಳ್ಬೋದಿತ್ತಲ್ರಿ? ಕೇಳಿದಂದ್ರೆ ಹೆಂಗೆ ಹೋಗ್ರಿ, ದೊಡ್ಡ ಮನುಷ್ಯ ಮುಂದೆ ಹೆಂಗೆ ಹೋಗ್ರಿ? ನಮ್ಮ ಮೆಂಬರ್ಗಳು ಬರಂದು ಹೋಗಲಿಲ್ಲ, ನಮ್ಮ ಮೆಂಬರ್ಗೆಲ್ಲ ಹೆಂಗೆ ಹೋಗವ್ರಿ ಅವ್ನ ಕಡೆ? ಹೆಂಗೆ ಸಮಸ್ಯೆ ಐತ್ರಿ? ನಿಮ್ಮ ಮೆಂಬರ್ಸೇ ಹೋಗೋದಿಲ್ಲ ಅವ್ರ ಕಡೆ? ನಾವು ಹೋಗಿಲ್ಲ ರೀ ಮೇಡಮ್, ಏನಿಲ್ಲ. चुनाव चल रहे हैं तो फिर खानापुर में जो प्रगति है, जो डेवलपमेंट है, वो क्या चाहते हैं आप?
क्या हाथ में हमेशा मोबाइल हो, 100% इंटरनेट हो, तो यही चाहते हो क्या? नहीं नहीं, वो इलेक्शन के बारे में ना। मराठी में बोलो। हाँ, भाजप से क्यों भाजप? चलता है भाजप। ಡಾಕ್ಟರ್ ಇಲ್ಲದೆ ಇರುವಂಥ ದವಾಖಾನೆ, ಕನ್ನಡ ಬರದೇ ಇರುವಂಥ ಶಾಲೆಯ ಟೀಚರ್ಸ್, ಕನಿಷ್ಠ ಪಕ್ಷ ರಸ್ತೆಯೂ ಸರಿ ಇಲ್ಲದೆ ಇರುವಂತಹ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಸಾಕಷ್ಟು ಆ್ಯಂಟಿ ಇನ್ಕಂಬನ್ಸಿ ಕಾಣಿಸ್ತಾ ಇರೋದಂತೂ ಭಾಳ ಸ್ಪಷ್ಟವಾಗಿದೆ. ಜನರ ಸವಾಲು ಮತ್ತು ಜನರ ಅಹವಾಲು ಒಂದೇ. ಗೆದ್ದ ನಂತರದಲ್ಲಿ ಸ್ಥಳೀಯ ಶಾಸಕರು ನಮ್ಮ ಕೈಗೆ ಸಿಗದೇ ಇದ್ದರೆ ಯಾಕೆ ಮತ್ತೆ ಅವರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು. ಒಂದಿಷ್ಟು ಯುವಕ ಸಮೂಹದವರು ಭಾಳ ಚೆನ್ನಾಗಿ ಒಂದು ಸ್ಪಷ್ಟ ವಿಚಾರವನ್ನು ಹೇಳಿದ್ರು. ಯಾರೇ ಗೆದ್ದು ಬಂದರೂ ಕೂಡ ಸರ್ಕಾರದಿಂದ ಅವರಿಗೆ ಇರಬೇಕಾದಂತಹ ಒಂದಿಷ್ಟು ಸೆಟ್ ಅನುದಾನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳುವಂತಹ ಶಾಸಕ ಅಥವಾ ಶಾಸಕಿ. ಭಾಳ ಏನೋ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು, ದೊಡ್ಡ ಫಂಡ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಸುಳ್ಳು. ಆದರೆ ಇಲ್ಲಿ ಇದ್ದು ನಮ್ಮ ಸ್ಥಳೀಯ ಚಿಕ್ಕ ವಿಚಾರಗಳನ್ನು ಬಗೆಹರಿಸೋದಲ್ಲಿ ಒಂದಿಷ್ಟು ಅಂಜಲಿ ನಿಂಬಾಳ್ಕರ್ ಯಶಸ್ವಿ ಆಗಿದ್ದಿದ್ರೆ ಮತ್ತೊಮ್ಮೆ ಅರಸಿ ಬರುವಂತಹ ಸಾಧ್ಯತೆಗಳೇ ಹೆಚ್ಚಿತ್ತು ಅನ್ನುವಂಥದ್ದು. ಹಾಗಿದ್ರೆ ಇವಾಗ ನೇರ ಹಣಾಹಣಿ ಇರುವಂಥದ್ದು ಎಲ್ಲಿ? ಸರಿಸುಮಾರು 17ರಿಂದ 20 ಸಾವಿರ ಅಲ್ಪಸಂಖ್ಯಾತ ಮತಗಳನ್ನು ಹೊಂದಿರುವಂತಹ ಖಾನಾಪುರ ತಾಲೂಕು ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಅನ್ಸ್ಕೊಳ್ಳುವಂತಹ ಈ ಒಂದು ಮತಗಳು ಈ ಬಾರಿ ವಿಭಜನೆ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂಥದ್ದು. ಯಾಕೆಂತಂದರೆ JDSನಿಂದ ಸ್ಪರ್ಧೆ ಮಾಡ್ತಿರುವಂತಹ ಸ್ಥಳೀಯ ಮುಸ್ಲಿಂ ಸಮುದಾಯದ ನಾಯಕರಾಗಿರುವಂತಹ ನಾಜಿರ್ ಅವರಿಂದ ಮುಸ್ಲಿಂ ಸಮುದಾಯದ 10% ಮತಗಳನ್ನು ತೆಗೆದುಕೊಳ್ಳುವಲ್ಲಿ ನಾಜಿರ್ ಯಶಸ್ವಿಯಾದರೂ ಕೂಡ ಈ ಬಾರಿಯ ಕಣ ಬಹಳ ರೋಚಕವಾಗಿರುತ್ತೆ. ಯಾಕೆಂತಂದರೆ ಕಳೆದ ಬಾರಿ ಅಂಜಲಿ ನಿಂಬಾಳ್ಕರ್ ಗೆದ್ದಿದ್ದಂಥದ್ದು ಕೇವಲ 5,000 ಮತಗಳ ಅಂತರದಲ್ಲಿ. ಇನ್ನು ಬಂಡಾಯವನ್ನು ಶಮನಗೊಳಿಸಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ BJP ತನ್ನ ಒಂದಿಷ್ಟು ಇನ್ರೋಡ್ಸನ್ನು ಖಾನಾಪುರದ ಮರಾಠ ಮತ್ತು ಕನ್ನಡಿಗರ ಈ ಒಂದು ಅಸ್ಮಿತೆಯ ಮಧ್ಯೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂದಿಷ್ಟು ಯಶಸ್ವಿಯಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಆದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು MES ಒಟ್ಟಾಗಿರುವಂಥದ್ದು. ಕಳೆದ ಚುನಾವಣೆಯಲ್ಲಿ MES ಇಬ್ಬಾಗವಾಗಿತ್ತು. MESನಿಂದ 2 ಅಭ್ಯರ್ಥಿಗಳು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಒಬ್ಬರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಬಂಡಾಯ ಎದ್ದಂತಹ ಮತ್ತೋರ್ವ ಅಭ್ಯರ್ಥಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರಿಂದ ತ್ರಿಕೋನ ಮತ್ತು ಚತುಷ್ಕೋನ ಸ್ಪರ್ಧೆ ಆಯಿತು ಖಾನಾಪುರದಲ್ಲಿ. ಹಾಗಾಗಿ ಈ ಬಾರಿ ನಾವು ಒಟ್ಟಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ, MES ಮತ್ತೆ ಅರಸಿ ಬರುತ್ತೆ ಅನ್ನುವಂಥದ್ದು. ಒಂದು ವೇಳೆ ಮುಸ್ಲಿಂ ಮತಗಳು ವಿಭಜನೆಯಾಗಿ ಮತ್ತೊಂದು ಕಡೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವೇನೋ, ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ, ಶಾಸಕಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಸಾಕಷ್ಟು ಆ್ಯಂಟಿ ಇನ್ಕಂಬನ್ಸಿ ಇದೆ, ಹಾಗಾಗಿ ಮತ್ತಷ್ಟು ಅನುದಾನವನ್ನು ಸರ್ಕಾರದ ಜೊತೆ ಮಾತಾಡಿ ತರುವಂತಹ ಶಕ್ತಿ ನನಗಿದೆ ಅಂತ ಎಸ್ಟ್ಯಾಬ್ಲಿಷ್ ಮಾಡುವಲ್ಲಿ BJPಯ ಅಭ್ಯರ್ಥಿ ಸಕ್ಸಸ್ಫುಲ್ ಆದಲ್ಲಿ ಬಹುಶಃ BJP ಈ ಬಾರಿ ಇಲ್ಲಿ ಮರಾಠ ಮತಗಳನ್ನೂ ಕೂಡ ತನ್ನತ್ತ MESಗೆ ಹೋಗುವಂತಹ ಬಹುತೇಕ ಮರಾಠ ಮತಗಳನ್ನು ಕೂಡ ತನ್ನತ್ತ ಸೆಳೆಯುವಂತಹ ಪ್ರಾಬಲ್ಯವನ್ನು ಈ ಬಾರಿ BJP ಹೊಂದಿರುವಂಥದ್ದು. ನೋಡೋಣ ಚುನಾವಣೆ ಸಮೀಪಿಸ್ತಿರ್ಬೇಕಾದ್ರೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅನ್ನುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಮೇ 10ನೇ ತಾರೀಕು
ಜನ ಡಿಸೈಡ್ ಮಾಡ್ತಾರೆ. ಮೇ 13ನೇ ತಾರೀಕು ನಮಗೆ ಡಿಸಿಷನ್ ಗೊತ್ತಾಗುತ್ತೆ. ಆದರೆ ಯಾರೇ ಆಗಿರಲಿ, ಯಾವುದೇ ಕ್ಷೇತ್ರವಾಗಿರಲಿ, ಜನ ನಿಮ್ಮನ್ನು ಒಂದು ಸತಿ ಆಯ್ಕೆ ಮಾಡಿದ ನಂತರದಲ್ಲಿ ಆ ಕ್ಷೇತ್ರದಲ್ಲಿ ಇದ್ದು ಆ ಕ್ಷೇತ್ರದ ಜನತೆಗೋಸ್ಕರ ದುಡಿಯುವಂಥದ್ದು, ಆ ಕ್ಷೇತ್ರದ ಸಮಸ್ಯೆಗಳನ್ನು ದೊಡ್ಡ ಮಟ್ಟದಲ್ಲಿ ಬಗೆಹರಿಸ್ಬಿಡ್ತೀನಿ ಅನ್ನೋವಂಥದ್ದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಓವರ್ನೈಟ್ ಫ್ಲೈಓವರ್ಗಳನ್ನು ಮಾಡ್ತೀನಿ, ಓವರ್ನೈಟ್ ಬ್ರಿಡ್ಜ್ಗಳನ್ನು ಮಾಡ್ತೀನಿ, ಓವರ್ನೈಟ್ ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಕನ್ಸ್ಟ್ರಕ್ಟ್ ಮಾಡಿಬಿಡ್ತೀನಿ, ಓವರ್ನೈಟ್ ಅಲ್ಲಿ ಒಂದು ದೊಡ್ಡ ಚಮತ್ಕಾರವನ್ನು ಮಾಡಿಬಿಡ್ತೀನಿ, ಓವರ್ನೈಟ್ ಅಲ್ಲಿರುವಂತಹ ನೀರಿನ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತೀನಿ ಅನ್ನೋದು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಒಂದಿಷ್ಟು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ತೆಗೆದುಕೊಂಡು ಜನರ ಜೊತೆ ನಾನು ಇದ್ದೀನಿ ಅಂತ ಆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಿದ್ರೆ ಬಹುಶಃ ಖಾನಾಪುರದ ಜನ ಅವರನ್ನು ಕೈ ಹಿಡಿಯುವಂತಹ ಸಾಧ್ಯತೆಗಳೇ ಹೆಚ್ಚಿತ್ತು. ಎಸ್, ನಾವೇನ್ರಿ ಹೆಚ್ಚು ಬಯಸ್ತೀವಿ ಶಾಸಕರಿಂದ? ನಮಗೆ ಯಾವಾಗ ಕಷ್ಟ ಮತ್ತು ಸಮಸ್ಯೆ ಹೇಳಬೇಕು ಅಂತಂದಾಗ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು. 100 ಬಾರಿ ಹೋಗ್ತೀವಿ, ಕನಿಷ್ಠ ಪಕ್ಷ 25 ಬಾರಿ ಕೈಗೆ ಸಿಕ್ಕಿದ್ರೂ 5 ವರ್ಷದಲ್ಲಿ ಖುಷಿಯಾಗಿರ್ತೀವಿ ಅಂತ ಭಾಳ ಪ್ರಬಲವಾಗಿ ಓರ್ವ ಯುವಕ ಹೇಳ್ತಾ ಇದ್ದ. ಇನ್ನೊಂದು ಖಾನಾಪುರದ ಮೇಜರ್ ಸಮಸ್ಯೆ ಅಂತಂದರೆ ಇಲ್ಲಿರುವಂತಹ ಸರ್ಕಾರಿ ಕಾಂಟ್ರಾಕ್ಟರ್ಸ್. ಸ್ಥಳೀಯ ಸರ್ಕಾರಿ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕೆಲಸವನ್ನು ಅಂಜಲಿ ನಿಂಬಾಳ್ಕರ್ ನೀಡದೇ ಇರುವಂಥದ್ದು, ಹೊರಗಿನವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾ ಇರುವಂಥದ್ದು. ಹಾಗಿದ್ರೆ ಇದರ ಹಿಂದೆ ಇರುವಂತಹ ಕಾರಣಗಳೇನು? ಸ್ಥಳೀಯರಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ? ಸ್ಥಳೀಯರಿಗೆ ಯಾಕೆ ಯಾವುದೇ ಒಂದು ಕಾಂಟ್ರಾಕ್ಟ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ನೋಡೋಣ. ಇದೆಲ್ಲದರ ಉತ್ತರ ಮೇ 10ನೇ ತಾರೀಕು ಡಿಸೈಡ್ ಆಗುತ್ತೆ. ಹಾಗಾದರೆ ಇದಾಗಿತ್ತು ಇವತ್ತಿನ ಸಿಟಿಜನ್ ವಾಯ್ಸ್. ನಾನು ಇದ್ದಿದ್ದು ಖಾನಾಪುರದಲ್ಲಿ. ಬೆಳಗಾವಿಯಿಂದ ಕೇವಲ 26 ಕಿಲೋಮೀಟರ್ನಲ್ಲಿ ಇರುವಂತಹ ಖಾನಾಪುರ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ಇವತ್ತಿನ ತನಕ ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಅಭಿವೃದ್ಧಿ ಅಂತಂದರೆ ನಾ ಹೇಳಿದ ಹಾಗೆ ದೊಡ್ಡ ದೊಡ್ಡ ವಿಚಾರ ಅಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೂಡ ತನ್ನತ್ತ ಸೆಳೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಈ ಒಂದು ಖಾನಾಪುರ ತಾಲೂಕು ಮುಂದಿನ ದಿನಗಳಲ್ಲಾದರೂ ಅಭಿವೃದ್ಧಿ ಹೊಂದಲಿ, ಇಲ್ಲಿರುವಂತಹ ಜನರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಹೋಗ್ಬರ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಅಲ್ಲಿರುವಂತಹ ಬಲಾಬಲಗಳನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಸ್ವಾತಿ ಚಂದ್ರಶೇಖರ್. ನೀವು ನೋಡ್ತಾ ಇದ್ದಂಥದ್ದು ಸಿಟಿಜನ್ ವಾಯ್ಸ್.